ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ಮುಂದುವರೆದಿದೆ. ಎಸ್ಐಟಿ ಅಧಿಕಾರಿಗಳು ಪ್ರತಿ ದಿನವೂ ಕೂಡ ದೂರುದಾರ 13 ಪಾಯಿಂಟ್ಗಳನ್ನು ಗುರುತಿಸಿದಾರಲ್ಲ, ಇಲ್ಲಿವರೆಗೂ 10 ಪಾಯಿಂಟ್ಗಳಲ್ಲಿ ಏನಾದರೂ ಅಸ್ಥಿ ಪಂಜರದ ಕುರುಹುಗಳು ಸಿಗುತ್ತಾ ಅಂತ ಹೇಳಿ ಉತ್ಖನನ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಇವತ್ತು ಕೂಡ 11, 12, 13 ಈ 3 ಪಾಯಿಂಟ್ಗಳಲ್ಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಆದರೆ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ದೋಯ್ ಅಂತ ಹೇಳಿ ಮಳೆ ಹೊಯ್ತಾ ಇರೋ ಕಾರಣಕ್ಕಾಗಿ ಇಲ್ಲಿ ದೂರದಾರನ ಪರ ಇರುವಂತಹ ವಕೀಲರು ಎಸ್ಐಟಿ ಅಧಿಕಾರಿಗಳಿಗೆ ಒಂದು ಬೇಡಿಕೆಯನ್ನ ಇಡ್ತಿದ್ದಾರೆ. ಏನು ಅಂತಂದ್ರೆ GPR ಅನ್ನ ನಾವು ಬಳಕೆಯನ್ನ ಮಾಡಿದ್ರೆ ಉತ್ಖನನ ಕಾರ್ಯಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಕಾರಣ ಇಲ್ಲಿ ಈಗ ಅತಿಯಾಗಿ ಮಳೆ ಆಗ್ತಾ ಇದೆಯಲ್ಲ, ನಾವು ಎಷ್ಟೇ ಆಗದಂತೆ ನೀರು ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಉತ್ಖನನ ಕಾರ್ಯಕ್ಕೆ ಇಲ್ಲಿ ಅಡೆತಡೆ ಆಗ್ತಾ ಇದೆ. ಮಳೆಯ ಮಧ್ಯೆ ಕಾರ್ಮಿಕರು ಕೂಡ ಇಲ್ಲಿ ಗುಂಡಿನ ಅಗಿತಾ ಇದ್ದಾರೆ. ಸೊ ಇದು ಒಂದು ರೀತಿ ಕಷ್ಟದ ಕೆಲಸ ಆಗ್ತಾ ಇದೆ. ಸೊ ಹೀಗಾಗಿ ನಾವು GPR ಅನ್ನ ಏನಾದ್ರೂ ತರಿಸ್ಬಿಟ್ರೆ ಈ ಉತ್ಖನನ ಕಾರ್ಯಕ್ಕೆ ಹೆಲ್ಪ್ ಆಗ್ಬಿಡುತ್ತೆ. ನಮಗೆ ಅಸ್ಥಿ ಪಂಜರಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಸೊ ಹೀಗಾಗಿ ದೂರುದಾರನ ಮಾತಿನಂತೆ ಇಲ್ಲಿ ದೂರುದಾರನ ವಕೀಲರು ಏನ್ ಹೇಳ್ತಿದ್ದಾರೆ, GPR ನ ತರಿಸಬೇಕು ಅಂತ ಹೇಳಿ SIT ಅಧಿಕಾರಿಗಳ ಮುಂದೆ ಬೇಡಿಕೆನ ಇಟ್ಟಿದ್ದಾರೆ. ಆದ್ರೆ ಈಗ ಬರುವಂತ ಪ್ರಶ್ನೆ ಏನು ಅಂತಂದ್ರೆ, ಈ GPR ಅಂದ್ರೆ ಏನು, ಈ GPR ಅನ್ನ ತರಿಸಿದ್ರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ಅದರ ಜೊತೆಗೆ ಈಗ ಸದ್ಯಕ್ಕೆ SIT ಅಧಿಕಾರಿಗಳ ತಂಡ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿರೋ ಕಾರಣಕ್ಕಾಗಿ ಅವರ ಜೊತೆಗೆ ಒಂದಷ್ಟು ಪೊಲೀಸ್ ಅಧಿಕಾರಿಗಳು, ಕಾರ್ಮಿಕರು, ಹೀಗೆ ಸಾಕಷ್ಟು ಜನ ಈಗ ಧರ್ಮಸ್ಥಳದಲ್ಲಿ ಉತ್ಖನನ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಖರ್ಚು ವೆಚ್ಚ ಎಷ್ಟು ಅನ್ನೋದ್ರ ಒಂದು ಪಟ್ಟಿ ರಿಲೀಸ್ ಆಗಿದೆ. ಅಂದ್ರೆ ಪ್ರತಿ ದಿನಕ್ಕೆ 1.5 ಲಕ್ಷದಷ್ಟು ಹಣ ಖರ್ಚಾಗ್ತಾ ಇದೆ, ಅಂದ್ರೆ ಈ ಉತ್ಖನನ ಕಾರ್ಯಕ್ಕಾಗಿಯೇ ಅಂತ ಹೇಳಿ ಒಂದು ಪಟ್ಟಿ ರಿಲೀಸ್ ಆಗಿದೆ. ಸೊ ಈಗ ಈ GPR ಅನ್ನು ಕೂಡ ನಾವು ತಂದು ಬಿಟ್ರೆ ಇನ್ನಷ್ಟು ಖರ್ಚಾಗುತ್ತೆ ಅನ್ನೋ ಒಂದಿಷ್ಟು ಮಾತಿದೆ. ಬಟ್ ಈ GPR ಅನ್ನ ತಂದ್ರೆ ಆಗುವಂತಹ ಅನುಕೂಲಗಳೇನು, GPR ತರೋದ್ರಿಂದ ಆಗುವಂತ ಹೆಲ್ಪ್ ಆದ್ರೂ ಏನು, ಅದರ ಜೊತೆಗೆ ಈ GPR ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಹಾಗೆ ಇವತ್ತು ಪ್ರತಿದಿನ 1.5 ಲಕ್ಷ ಖರ್ಚು ಆಗ್ತಾ ಇದೆ ಅಂತಂದ್ರೆ ಯಾರು ಯಾವ ರೀತಿಯಾಗಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ಅದರಷ್ಟೇ. ಅಂದ್ರೆ ಇವಾಗ ಅಷ್ಟೆಲ್ಲ ಹಣ ಸುರಿತಾ ಇದ್ರು ಸಹಿತ ಅದರಂತೆಯೇ ಅಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲದರ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಅದರ ಜೊತೆಗೆ ನೀವು ದೂರುದಾರ ಭೀಮನಿಗೂ ಕೂಡ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಬೆದರಿಕೆನ ಹಾಕಿದ್ರು ಅಂತ ಹೇಳಿದ್ರಲ್ಲ, ಸೊ ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಸೊ ಈ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಾಗಿ ದೂರುದಾರ ಭೀಮನಿಗೆ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಬೆದರಿಕೆಯನ್ನು ಹಾಕಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಅವರಿಗೆ ಶಿಕ್ಷೆ ಆಯ್ತಾ, ಅವ್ರೇನಾದ್ರೂ ತಮ್ಮ ಕೆಲಸದಿಂದ ಸಸ್ಪೆಂಡ್ ಆದ್ರ, ಅದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ದೂರುದಾರ ಭೀಮ ಎಲ್ಲವನ್ನೂ ಕೂಡ ಮೀರಿ ನೋಡಿ ಇವಾಗ ತನ್ನ ಪ್ರಾಣಕ್ಕೂ ಕೂಡ ಕುತ್ತಿದೆ. ಅದರ ಜೊತೆಗೆ ಈ 2014ರಲ್ಲೇ ಅವರು ಆ ಧರ್ಮಸ್ಥಳವನ್ನ ಬಿಟ್ಟು ಬೇರೆ ಒಂದು ಜಾಗಕ್ಕೆ ಶಿಫ್ಟ್ ಆಗಿರುವಂಥದ್ದು ಅಂತಂದ್ರೆ ಅದರ ಪೂರ್ವದಲ್ಲಿ ಆ ಹೆಣಗಳನ್ನ ಹೂತ್ ಹಾಕೋ ಕೆಲಸವನ್ನ ಈ ಭೀಮ ಮಾಡ್ತಿದ್ನಲ್ಲ. ಸೊ ಆ ವಿಚಾರಕ್ಕೆ ಈ ಆತ್ಮ ಅವಲೋಕನ ಅಂತ ಮಾಡ್ಕೊಂಡಿರುವಂತಹ ಭೀಮ ಎಲ್ಲವನ್ನೂ ಕೂಡ ಜನಗಳ ಮುಂದೆ ಇಡೋಣ, ಸೌಜನ್ಯ ಕೇಸ್ಗೆ ನಾವು ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳಿ ಭೀಮ ಇವತ್ತು ಈ ಒಂದು ಕಾನೂನು ಜೊತೆ ಸಪೋರ್ಟ್ ಮಾಡ್ತಾ SIT ಅಧಿಕಾರಿಗಳ ಒಡನೆ ಇವತ್ತು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಿದ್ದಾನಲ್ಲ ಭೀಮ. ಸೊ ಈ ಸಂದರ್ಭದಲ್ಲಿ ಭೀಮನಿಗೆ ಮಂಜುನಾಥ್ ಅನ್ನುವಂತ ಇನ್ಸ್ಪೆಕ್ಟರ್ ಬೆದರಿಕೆನ ಹಾಕಿದಾರಂತೆ. ನೋಡು, ನೀನು ಇಲ್ಲಿವರೆಗೂ ಗುರುತಿಸಿರುವಂತಹ 10 ಪಾಯಿಂಟ್ ಅನ್ನು ಕೂಡ ನಾವು ಆಗಿದ್ವಿ, ಅದರಲ್ಲಿ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಒಂದಷ್ಟು ಅಸ್ಥಿ ಪಂಜರ ಸಿಕ್ತು. ಅದರ ಹೊರತಾಗಿ 9 ಪಾಯಿಂಟ್ ನಲ್ಲಿ ಏನು ಕೂಡ ಸಿಕ್ಕಿಲ್ಲ. ಇನ್ನು ಉಳಿದಿರುವಂತಹ 3 ಪಾಯಿಂಟ್ಗಳು ಅಂದ್ರೆ 11, 12, 13 ಆ ಪಾಯಿಂಟ್ ನಲ್ಲೂ ಕೂಡ ಏನು ಸಿಗದೆ ಹೋಗ್ಬಿಟ್ರೆ ಆಗ ನಿನಗೆ ಅಪಾಯ ಇದೆ, ಆಗ ನೀನು ಅರೆಸ್ಟ್ ಆಗ್ತೀಯಾ. ಸೊ ಹೀಗೆ ಸಾಕಷ್ಟು ರೀತಿಯಾದಂತಹ ಆತನಿಗೆ ಭಯ ಹುಟ್ಟಬೇಕು. ಈ ಒಂದು ಕೇಸ್ನಿಂದ ದೂರ ಸರಿದು ಬಿಡಬೇಕು ಭೀಮಾ, ನಾನೆಲ್ಲವನ್ನು ಕೂಡ ಸುಳ್ಳು ಹೇಳ್ಬಿಟ್ಟಿದ್ದೀನಿ, ನನಗೆ ಯಾರೋ ಹೇಳಿಸ್ಬಿಟ್ರು ಅನ್ನೋ ರೀತಿಯಾಗಿ ಈ ರೀತಿಯಾಗಿ ಮಾತಾಡಿಸಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಅದನ್ನು ಹೋಗಿ ಭೀಮಾ ತನ್ನ ಪರ ವಕೀಲರ ಮುಂದೆ ಹೇಳ್ಕೊಂಡಾಗ ಸೊ ವಕೀಲರು ಈ ರೀತಿ SIT ಅಧಿಕಾರಿಗಳ ಮುಂದೆ ಹೇಳಿದ್ರಂತೆ, ಮಂಜುನಾಥ್ ಅವರು ಈ ರೀತಿಯಾಗಿ ಭೀಮನಿಗೆ ಹೀಗೆಲ್ಲ ಮಾತಾಡಿದಾರಂತೆ ನೋಡಿ ಅಂತ ಹೇಳಿ. ಬಟ್ ಏನಂತಂದ್ರೆ ವಿಷಯ, ಮಂಜುನಾಥ್ ಅವರು ಆಸ್ ಇಟ್ ಈಸ್ ಮತ್ತೆ ಅವ್ರ ಕೆಲಸ ಹೆಂಗೆ ಮಾಡ್ಕೊಂಡಿದ್ರಲ್ಲ ಹಾಗೆ ಮಾಡ್ಕೊಂಡಿದ್ದಾರೆ. SIT ಅಧಿಕಾರಿಗಳು ಅವ್ರ ಮೇಲೆ ಯಾವುದೇ ರೀತಿಯ
ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದರ ಜೊತೆಗೆ ಈಗ SIT ಅಧಿಕಾರಿಗಳು ಏನೇನು ಬಿಂಬಿಸ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಎಲ್ಲವನ್ನೂ ಎದುರು ಹಾಕಿಕೊಂಡು ಬಂದಿರುವಂತಹ ಭೀಮನಿಗೆ ಸಪೋರ್ಟ್ ಮಾಡಬೇಕಾಗಿರುವಂತ ಇನ್ಸ್ಪೆಕ್ಟರ್ ಮಂಜುನಾಥ್ ಈ ರೀತಿಯಾಗಿ ಅವರಿಗೆ ಭಯ ಹುಟ್ಟಿಸಿರುವಂಥದ್ದು. ಅಂತಂದ್ರೆ ಈ ಕೇಸ್ನ ಇಲ್ಲಿಗೆ ಕೈ ಬಿಟ್ಬಿಡು, ಎಲ್ಲವನ್ನೂ ಕೂಡ ನಾನು ಸುಳ್ಳು ಹೇಳ್ಬಿಟ್ಟೆ ಅಂತ ಹೇಳಿ ಈ ರೀತಿ ಹೇಳಿಸೋ ಪ್ರಯತ್ನ ಮಾಡಿದ್ದಾರೆ. ಇದು ತಪ್ಪು. ಸೊ ಇದನ್ನ SIT ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಯಾವುದೋ ಒಂದು ಶಿಕ್ಷೆ ಅಥವಾ ಅವರ ಕೆಲಸದಿಂದ ಅವರು ಸಸ್ಪೆಂಡ್ ಆಗುವಂಥದ್ದು ಏನಾದರೂ ಒಂದು ಮಾಡಬೇಕಾಗಿತ್ತು. ಆದರೆ ಮಂಜುನಾಥ್ ಅವರು ತಮ್ಮ ಯಥಾವತ್ತು ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ. ಹಾಗಾಗಿ SIT ಅಧಿಕಾರಿಗಳು ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ಯಾವುದೇ ಶಿಕ್ಷೆ ಕೊಡದೇ ಇರೋಕ್ಕೆ ಕಾರಣ ಏನು ಅನ್ನೋದನ್ನ ಒಂದು ಪತ್ರಿಕಾಗೋಷ್ಠಿ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕಾಗಿತ್ತು. ಬಟ್ ಈ ರೀತಿ ಮೌನವಾಗಿರೋದು ಇದು ಒಂದು ರೀತಿ ಸರಿಯಲ್ಲ ಅಂತ ಅನ್ಸುತ್ತೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಅಂದ್ರೆ ಇವಾಗ ನೋಡಿ, ಧರ್ಮಸ್ಥಳದಲ್ಲಿ ದೋ ಅಂತ ಹೇಳಿ ಮಳೆರಾಯ ಹೋಯ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಕಾರ್ಮಿಕರು ಗುಂಡಿ ಅಗಿತಾ ಇರುವಂತ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಮಣ್ಣನ್ನ ಅಗಿತಾ ಹೋದಂತೆ ಅಲ್ಲಿ ನೀರು ಬರ್ತಾ ಇದೆ, ಅಷ್ಟು ಮಳೆ ಹೊಡಿತಾ ಇದೆ. ಸೊ ಈ ಸಂದರ್ಭದಲ್ಲಿ ಇಲ್ಲಿ ಕಾರ್ಮಿಕರ ಆ ಕೆಲಸಕ್ಕೂ ಕೂಡ ತೊಂದರೆ ಆಗುತ್ತೆ. ಉತ್ಖನನ ಕೆಲಸಕ್ಕೆ ಅಡೆತಡೆ ಆಗ್ತಾ ಇದೆ. ಮತ್ತೆ ಈಗ ಅವರು ಅಷ್ಟು ವರ್ಷಗಳ ಹಿಂದೆ ಹೂತಿರುವಂತಹ ಹೆಣಗಳು ಅದನ್ನ ನೆನಪಿಟ್ಕೊಂಡು ಅವರು ಈ ಜಾಗ ಅಂತ ಹೇಳಿ ಒಂದು 13 ಪಾಯಿಂಟ್ ಅನ್ನ ಗುರುತಿಸಿದ್ದಾರೆ. ಬಟ್ ಅದರಲ್ಲಿ ಸರಿನೂ ಇರ್ಬೋದು, ತಪ್ಪು ಇರ್ಬೋದು. ಯಾಕಂತಂದ್ರೆ ಅಷ್ಟು ವರ್ಷಗಳ ನೆನಪು ಮತ್ತೆ ಇವಾಗ ಆ ಜಾಗದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗಿರುತ್ತೆ. ಗಿಡ ಗಂಟೆ ಒಂದಷ್ಟು ಕಾಡು ರೀತಿಯಾಗಿ ಬೆಳೆದಿರುವಂತಹ ಬದಲಾವಣೆಯನ್ನ ನೀವು ನೋಡ್ತಿದ್ದೀರಿ. ಸೊ ಅಷ್ಟೊಂದು ಸರಿಯಾಗಿ ಕರೆಕ್ಟಾಗಿ ನೆನಪಿಟ್ಕೊಳ್ಳೋಕ್ಕೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದು ಒಂದು ರೀತಿ ಅಸಾಧ್ಯ. ಬಟ್ ಏನಂತಂದ್ರೆ ಅವ್ರಿಗೆ ನೆನಪಿರುವಷ್ಟು ಒಂದು 13 ಪಾಯಿಂಟ್ಗಳನ್ನ ಈಗ ಭೀಮಾ ಗುರುತಿಸಿರುವಂತ ಅದರಲ್ಲಿ ಈಗ SIT ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮಾಡ್ತಿದ್ದಾರೆ. ಬಟ್ ಇಲ್ಲಿ ವಿಚಾರ ಏನು ಅಂತಂದ್ರೆ, ದೂರುದಾರನ ಪರ ಇರುವಂತ ವಕೀಲರು SIT ಅಧಿಕಾರಿಗಳಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಹೀಗೆ ಅಗಿತಾ ಹೋದಂತೆ ಏನೂ ಸಿಗದೆ ಹೋಗ್ಬೋದು. ಸೊ ಹೀಗಾಗಿ GPR ಅನ್ನ ತರಿಸಿದ್ರೆ ಈ GPR ಯಾವ ರೀತಿ ಕೆಲಸ ಮಾಡತ್ತೆ ಅಂತಂದ್ರೆ, ನಾವು ಆ ಮಣ್ಣಿನ ಮೇಲೆ ಅಂತಂದ್ರೆ ಈಗ ಏನು ಪಾಯಿಂಟ್ಗಳನ್ನ ಗುರುತಿಸಿದಾರಲ್ಲ ದೂರುದಾರ ಭೀಮಾ, ಸೊ ಆ ಮಣ್ಣಿನ ಮೇಲೆ ಆ ಜಾಗದ ಮೇಲೆ ನಾವು ಆ GPR ಅನ್ನ ಓಡಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲಿ ಆ ಕುರುಹು ಇರುತ್ತೆ, ಅಸ್ಥಿ ಪಂಜರ ಇರುತ್ತೆ, ಹೆಣ ಇರುವಂತಹ ಜಾಗ ಏನಾದ್ರೂ ಸಿಕ್ಕರೆ ಅಲ್ಲಿ GPR ನಮಗೆ ಸಹಾಯ ಮಾಡಿಕೊಡುತ್ತೆ. ಇಲ್ಲೇ ಆ ಅಸ್ಥಿ ಪಂಜರ ಇದೆ ಅನ್ನೋದನ್ನ ಗುರುತಿಸುತ್ತೆ. ಸೊ ಹೀಗಾಗಿ ನಾವಿಷ್ಟೆಲ್ಲ ಕಷ್ಟಪಡೋದಕ್ಕಿಂತ GPR ಅನ್ನ ತರಿಸೋದು ಉತ್ತಮ ಅಂತ ಹೇಳಿ ವಕೀಲರು ಬೇಡಿಕೆನ ಇಡ್ತಿದ್ದಾರೆ. ಬಟ್ ಇದನ್ನು ಯಾವ ರೀತಿಯಾಗಿ ಸರ್ಕಾರ ಆಗಿರ್ಬೋದು SIT ಅಧಿಕಾರಿಗಳು ತೆಗೆದುಕೊಳ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಬಟ್ ಈಗ ಸದ್ಯಕ್ಕೆ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಏನು ಅಂತಂದ್ರೆ, ಪ್ರತಿದಿನ ಈ ಉತ್ಖನನ ಕಾರ್ಯಕ್ಕಾಗಿ 1.5 ಲಕ್ಷ ಖರ್ಚಾಗ್ತಿದೆ ಅಂತೆ. ಹೇಗೆ ಅಂತ ಅಂದ್ರೆ ನೋಡಿ, SIT ಅಧಿಕಾರಿಗಳು ಸೇರಿದಂತೆ ಒಂದಷ್ಟು ಕಾರ್ಮಿಕರು ಮತ್ತೆ ಪೊಲೀಸ್ ಅಧಿಕಾರಿಗಳು, ವೈದ್ಯರು ಎಲ್ಲರೂ ಸೇರಿದಂತೆ ಈಗ ಧರ್ಮಸ್ಥಳದಲ್ಲಿ ಇವರೆಲ್ಲರೂ ಕೂಡ ಬೀಡ್ಬಿಟ್ಟಿದ್ದಾರೆ. ಇವರೆಲ್ಲರಿಗೂ 3 ಹೊತ್ತು ಊಟ, ವಿಶ್ರಾಂತಿಯ ಕೊಠಡಿಯ ಬಾಡಿಗೆ ಅಂತಂದ್ರೆ ಒಂದು ಲಾಡ್ಜ್ನಲ್ಲಿ ಏನಾದರೂ ಉಳ್ಕೊಂಡಿದ್ರೆ ಅದರ ರೆಂಟ್ ಕೊಡಬೇಕಾಗತ್ತೆ. ಮತ್ತೆ ಈಗ ಗುಂಡಿ ಅಗೆಯಲು ಬಂದಂತಹ ಕಾರ್ಮಿಕರ ದಿನಗೂಲಿಯೂ ಕೂಡ ಆ್ಯಡ್ ಆಗಿರುತ್ತೆ. ಒಬ್ಬೊಬ್ಬ ಕಾರ್ಮಿಕರಿಗೆ 2,000 ರೂಪಾಯಿ ಅಂತೆ ದಿನಗೂಲಿಯನ್ನ ಕೊಡ್ತಾ ಇದ್ದಾರಂತೆ. ಸೊ ಹೀಗೆ ಒಟ್ಟಾರೆ 1.5 ಲಕ್ಷ ಖರ್ಚಾಗ್ತಾ ಇದೆ ಅಂತ ಹೇಳಿ ಲಿಸ್ಟ್ ಅನ್ನ ತೋರಿಸ್ತಿದ್ದಾರೆ. ಬಟ್ ನಾವೀಗ ಯಾವ್ದಾವುದಕ್ಕೆ ಎಷ್ಟೆಷ್ಟು ಖರ್ಚು ಆಗಬಹುದು ಅನ್ನೋದನ್ನ ನಾವು ನೋಡೋಣ. ನೋಡಿ, SIT ತಂಡಕ್ಕೆ ಪ್ರತಿದಿನ 10,000 ರೂಪಾಯಿ ಖರ್ಚಾಗ್ತಾ ಇದೆ ಅಂತೆ. ಇನ್ನು ಗುಂಡಿ ಅಗೆಯಲು ಬಂದವರಿಗೆ ಪ್ರತಿದಿನ 2,000 ರೂಪಾಯಿ ಅಂತೆ. ಅವರು ಇರೋದು 15 ಜನ ಇದ್ದಾರೆ. ಸೊ ಅದರಂತೆ ಒಂದು 20,000 ರಿಂದ 25,000 ಖರ್ಚಾಗುತ್ತೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಇನ್ನು ಪೊಲೀಸರು ವೈದ್ಯರ ಓಡಾಟಕ್ಕಾಗಿಯೇ ವಾಹನಗಳನ್ನ ಬಳಕೆಯನ್ನ ಮಾಡ್ತಿದ್ದಾರೆ. ಸೊ ಅದರಂತೆಯೂ ಕೂಡ ಪೆಟ್ರೋಲ್ಗೂ ಕೂಡ 20,000 ರೂಪಾಯಿ ಖರ್ಚಾಗ್ತಾ ಇದೆ ಅಂತ ಹೇಳಿ ಲಿಸ್ಟ್ ಕೊಡ್ತಿದ್ದಾರೆ. ಇನ್ನೊಂದು ಕಡೆಗೆ SITಗೆ ಹೊಸ ಕಂಪ್ಯೂಟರ್ ಆಗಿರ್ಬೋದು, ಮತ್ತೆ ಅವರಿಗೆ ಕುರ್ಚಿಯ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಪ್ರಿಂಟರ್ ಮಷೀನ್ ಅನ್ನು ಕೂಡ ಹೊಸದಾಗಿಯೇ ಕೊಡಿಸಲಾಗಿದೆ ಅಂತೆ. ಇನ್ನು ಫಾರೆನ್ಸಿಕ್ ವೈದ್ಯರ ತಂಡಕ್ಕಾಗಿಯೂ ಕೂಡ ವಿಶೇಷ ಉಪಕರಣಗಳನ್ನು ಬಳಸಲಾಗ್ತಾ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಗುಂಡಿ ಬಳಿ ನಿರ್ಮಿಸಿರುವಂತಹ ತಾತ್ಕಾಲಿಕ ಟೆಂಟ್ಗೆ ಅಂತಂದ್ರೆ ಅಲ್ಲಿ ಯಾರು ಕೂಡ ಪ್ರವೇಶ ಮಾಡಬಾರ್ದು. SIT ಅಧಿಕಾರಿಗಳು, ವೈದ್ಯರು, ಪೊಲೀಸರನ್ನ ಬಿಟ್ರೆ ಯಾರು ಕೂಡ ಅಲ್ಲಿ ಪ್ರವೇಶ ಮಾಡದಂತೆ ಅಲ್ಲಿ ಒಂದು ಬಿಗಿ ಭದ್ರತೆಯನ್ನ ಏನು ಅಳವಡಿಸಿದಾರಲ್ಲ. ಸೊ ಹೀಗಾಗಿ ಆ ಒಂದು ಜಾಗವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ. ಸೊ ಅದರ ಬಾಡಿಗೆಯೂ ಕೂಡ ಪ್ರತಿ ದಿನಕ್ಕೆ 4,000 ರೂಪಾಯಿ ಅಂತ ಬರ್ತಾ ಇದೆ. ಅದರ ಜೊತೆಗೆ ಈಗ ಹಲವು ಪೊಲೀಸರು ನೋಡಿ, ಬಿಗಿ ಭದ್ರತೆ ಅಂತ ಹೇಳಿದಾಗ SDRF ತಂಡ ಆಗಿರ್ಬೋದು, ಒಂದಷ್ಟು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಈಗ ನೇಮಿಸಿದಾರಲ್ಲ, ಅವರ ಒಂದು ಊಟದ ಖರ್ಚಾಗಿರ್ಬೋದು, ಮತ್ತೆ ಅವರು ಉಳ್ಕೊಳ್ಳಿಕ್ಕೆ ಬಾಡಿಗೆ ವ್ಯವಸ್ಥೆ ಆಗಿರ್ಬೋದು. ಸೊ ಹೀಗೆ ಸಾಕಷ್ಟು ರೀತಿಯಾದಂತಹ ಖರ್ಚುಗಳ ಮುಖ ಆಗಿರುವಂತ ಈಗ ಧರ್ಮಸ್ಥಳದ ಉತ್ಖನನ ಕಾರ್ಯಕ್ಕಾಗಿ
ಪ್ರತಿದಿನ 1.5 ಲಕ್ಷ ಕೈ ಬಿಡ್ತಾ ಇದೆ ಅಂತ ಹೇಳಿ ಮಾತಾಡ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇಷ್ಟು ಖರ್ಚಾಗ್ತಾ ಇರುವಂತಹ ವೇಳೆ ಈ ಸಂದರ್ಭದಲ್ಲಿ GPR ಅನ್ನು ಕೂಡ ತರಿಸ್ಬಿಟ್ರೆ ಇನ್ನಷ್ಟು ಖರ್ಚು ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಮಾತಿದೆ. ನೋಡೋಣ SIT ಅಧಿಕಾರಿಗಳು ಏನಂತ ಹೇಳ್ತಾರೆ, ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸಪೋರ್ಟ್ ಮಾಡುತ್ತೆ, ಕಾದ್ ನೋಡೋಣ. ಒಟ್ಟಿನಲ್ಲಿ ಇವತ್ತು 11, 12, 13 ಆ ಪಾಯಿಂಟ್ ಅನ್ನ ಇವತ್ತು ಶೋಧ ಕಾರ್ಯವನ್ನ ಮಾಡ್ತಾರೆ, ಉತ್ಖನನ ಕಾರ್ಯ ನಡೆಸ್ತಾ ಇದ್ದಾರೆ. ಸೊ ಅದರಲ್ಲೂ ಕೂಡ ಏನಾದರೂ ಸಿಗಬಹುದಾ ಅನ್ನೋದನ್ನ ಕಾದ್ ನೋಡೋಣ. ಇವತ್ತು ಇಡೀ ದಿನ ಈ 3 ಪಾಯಿಂಟ್ ಅನ್ನೇ ಕೂಡ ಅವರು ಅಗಿತಾರಾ ಅಥವಾ ನಾಳೆಗೂ ಕೂಡ ಮುಂದೂಡುತ್ತಾ ನೋಡೋಣ. ಒಟ್ಟಿನಲ್ಲಿ 6ನೇ ಪಾಯಿಂಟಿನಲ್ಲಿ ಸಿಕ್ಕಂತಹ ಅಸ್ಥಿ ಪಂಜರ ಈ 3 ಪಾಯಿಂಟ್ ನಲ್ಲಿ ಸಿಗಬಹುದು ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಿದ್ದಾರೆ. ಅದರಲ್ಲಿ ಈ 13ನೇ ಪಾಯಿಂಟ್ ಏನಿದೆಯಲ್ಲ, ಸೊ ಆ ಪಾಯಿಂಟ್ ಅಲ್ಲೇ ಅತಿ ಹೆಚ್ಚಾಗಿ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಭೀಮಾ ಮಾತಾಡಿದ್ದುಂಟು. ಸೊ ನೋಡೋಣ ಏನ್ ಸಿಗ್ಬೋದು, ಏನ್ ಸಿಗುತ್ತೋ ಸಿಗಲ್ವೋ ಅನ್ನೋದನ್ನು ಕೂಡ ಕಾದ್ ನೋಡೋಣ. ಒಂದು ವೇಳೆ ಸಿಗದೇ ಹೋಗ್ಬಿಟ್ರೆ ಭೀಮನಿಗೆ ಏನ್ ಕಾದಿದೆ ಕಂಟಕ ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.